இன்னைக்கு சபை ஆரம்பிக்கிறது. 3 பேர் இல்லையா இன்னைக்கு சபைக்கு? 2 ரங்கநாதன்கள், ஒரு ரஞ்சனி. RRR. ஓ RRR இன்னைக்கு. ஓகே ரைட். ஓ சரியான விஷயம். அதனால RRR முதல்ல நம்ம ரங்கநாதன் HK சுவாமி அவர் தன்னுடைய விஷயங்களை இங்க முதல்ல சொல்ல ஆரம்பிப்பார். ஆரம்பிங்க. श्रीमते रामानुजाय नमः, श्रीमते कृतनाथ महादेशिकाय नमः, श्रीमते निगमांत महादेशिकाय नमः, श्रीमते वात्स्यस्य कृष्णमार्य महादेशिकाय नमः, श्रीमते अनंत पद्मनाभार्य महादेशिकाय नमः. ನಾನಿವತ್ತು ಮಾತಾಡೋಕ್ಕೆ ತಗೊಂಡಿರೋದು ಶ್ರೀಮದ್ ಭಗವದ್ಗೀತೆಯ ಶ್ಲೋಕ 24 ಮತ್ತು 25. ಇದಕ್ಕೆ ಮೊದಲು ಅರ್ಜುನ ಕೃಷ್ಣನ ಇದು ರಥವನ್ನ ಅರ್ಜುನ ಸೇನೆಯೋರ್ ಮಧ್ಯೆ ರಥಂ ಸ್ಥಾಪಯ ಮೇಚ್ಯುತ ಅಂತ ಕೇಳ್ತಾನೆ. ಅದಕ್ಕೆ ಸಂಜಯ ವಾಚ ಏವ ಮುಕ್ತೋ ಹೃಷಿಕೇಶೋ ಗುಡಾಕೇಶೇನ ಭಾರತ ಸೇನೆಯೋರುಭಯೋರ್ ಮಧ್ಯೆ ಸ್ಥಾಪಯಿತ್ವಾ ರಥೋತ್ತಮಂ ಭೀಷ್ಮದ್ರೋಣ ಪ್ರಮುಖತಃ ಸರ್ವೇಷಾಂ ಚ ಮಹೀಕ್ಷಿತಾಂ ಉವಾಚ ಪಾರ್ಥ ಪಶ್ಯೈತಾನ್ ಸಮವೇತಾನ್ ಕುರುನಿತಿ. ಅರ್ಜುನನು ಕೃಷ್ಣನ್ಗೆ ರಥವನ್ನ 2 ಸೈನ್ಯದ ಮಧ್ಯದಲ್ಲಿ ತಗೊಂಡೋಗಿ ನಿಲ್ಸುವಂತ ಕೇಳ್ತಾನೆ. ಕೃಷ್ಣ ಅಂದ್ರೆ ಯಾರು? ಕೃಷ್ಣ ಸರ್ವೇಶ್ವರನು ಕೃಷ್ಣ. ಆಳ್ವಾರು ಒತ್ತಾರೋ ಮಿಕ್ಕಾರೋ ಲಿಯಾಯ ಮಾಮಾಯನ್ ಅಂತ ಆಳ್ವಾರು ಕೃಷ್ಣನ್ನ ಕೊಂಡಾಡುತ್ತಾರೆ. ವೇದಗಳಲ್ಲಿ ನತ ಸಮಭ್ಯತಿ ಕಷ್ಟನ ದೃಶ್ಯತೆ, அவனுக்கு சமமானவரும் யாரும் கிடையாது, அவனுக்கு மேல்பட்டவும் யாரும் கிடையாது. ಕೃಷ್ಣನ್ಗೆ ಸಮವಾಗಿರೋರು ಯಾರು ಇಲ್ಲ, ಕೃಷ್ಣನ್ ಮೇಲ್ಪಟ್ಟವರು ಯಾರು ಇಲ್ಲ. ಕೃಷ್ಣ ಸರ್ವೇಶ್ವರನಾಗಿದ್ರು ಕೂಡ ಅರ್ಜುನನ್ ಹೇಳಿದ ರೀತಿಯಲ್ಲೆಲ್ಲ ರಥವನ್ನ ಚಲಾಯಿಸ್ತಾ ಇದ್ದ. ರಥವನ್ನ ಎಡಕ್ಕೆ ತಗೊಂಡೋಗ್ಬೇಕು, ಎಡ ದಿಕ್ಕಲ್ಲಿ ತಗೊಂಡೋಗ್ಬೇಕು ಅಂದ್ರೆ ಎಡ ದಿಕ್ಕಕ್ಕೆ ತಗೊಂಡೋಗ್ತಾ ಇದ್ದ, ಬಲ ದಿಕ್ಕಕ್ಕೆ ತಗೊಂಡೋಗು ಅಂದ್ರೆ ಬಲ ದಿಕ್ಕಕ್ಕೆ ತಗೊಂಡೋಗ್ತಾ ಇದ್ದ, ಮಧ್ಯದಲ್ಲಿ ನಿಲ್ಸ್ಬೇಕು ಅಂದ್ರೆ ನಿಲ್ಸಕ್ಕೂ ಇದ್ ಮಾಡ್ತಾ ಇದ್ದ. ಅರ್ಜುನ ಹೇಳಿದ ರೀತಿಯಲ್ಲೆಲ್ಲ ಕೃಷ್ಣ ರಥವನ್ನು ಚಲಾಯಿಸ್ತಾ ಇದ್ರು. ಅರ್ಜುನಿಗೆ ಇನ್ನೊಂದು ಹೆಸರಿದೆ, ಸವ್ಯಸಾಚಿ ಅಂತ. ನಾವು ಸಾಮಾನ್ಯವಾಗಿ ನಾವು ಬಲಗೈ ಉಪಯೋಗಿಸುವಂತವ್ರು, ನಾವು ಯಾವುದೇ ಒಂದು ಕೆಲ್ಸಕ್ಕಾದ್ರೂ ಎಲ್ಲ ಬಲಗೈಯನ್ನೇ ನಾವು ಹೆಚ್ಚು ಉಪಯೋಗಿಸ್ತೀವಿ. ಅದೇ ರೀತಿಯಾಗಿ ಕೆಲವೊಂದು ಜನ ಎಡಗೈ ಹುಟ್ಟಿನಿಂದಾನೇ ಎಡಗೈಯಲ್ಲಿ ಉಪಯೋಗಿಸುವಂತ ಎಡಗೈ ಉಪಯೋಗಿಸ್ತಾರೆ. ಆದ್ರೆ ಇಲ್ಲಿ ಅರ್ಜುನ ತಾನು ಬಿಲ್ಲು ಬಾಣವನ್ನ ಹೇಗೆ ಅಭ್ಯಾಸ ಮಾಡಿದ್ದ ಅಂದ್ರೆ ತನ್ನ 2 ಕೈಯಿಂದ ಬಾಣಗಳನ್ನ ಹೊಡೆಯೋ ಅಭ್ಯಾಸ ಮಾಡಿದ್ದ. ತನ್ನ ಎದುರುಗಡೆ ನಿಂತಿರೋ ಬಲಗಡೆ ಇರುವಂತವ್ರಿಗೆ ತಾನು ತನ್ನ ಎಡಗೈಯಿಂದ ಬಾಣಗಳು ಬಿಡ್ತಾ ಇದ್ದ, ಮತ್ತೆ ತನ್ನ ಎಡಗಡೆ ಇರುವಂತವ್ರಿಗೆ ಬಲಗೈಯಿಂದ ಬಾಣ ಬಿಡ್ತಾ ಇದ್ದ. ಈ ರೀತಿಯಾಗಿ 2 ಕೈಯಿಂದ ಬಿಲ್ಲು ಬಾಣವನ್ನು ಬಿಡುವಂತ ಅಭ್ಯಾಸವನ್ನ ಅರ್ಜುನ ಮಾಡಿದ್ದ. ಇದಕ್ಕೆ ಅರ್ಜುನನ್ಗೆ ಸವ್ಯಸಾಚಿ ಅನ್ನೋ ಹೆಸರು ಬಂದಿತ್ತು. ಈ ಯುದ್ಧದಲ್ಲಿ ಎಷ್ಟೋ ಜನ ಮಹಾರಥಿಯರಿದ್ರು, ಭೀಷ್ಮ ದ್ರೋಣ ಆದಂತ ಮಹನೀಯರಿದ್ರು. ಆದ್ರೂ ಇಷ್ಟು ಯೋಧರಿದ್ರು ಕೂಡ ಅರ್ಜುನನ್ ಒಬ್ಬನಿಗೆ ಮಾತ್ರ ಈ ಬಿಲ್ಲು ಬಾಣಗಳನ್ನ 2 ಕೈಯಿಂದ ಬಿಡುವಂತ ಒಂದು ಅಭ್ಯಾಸ ಇದ್ದಿದ್ದು. ಅದು ಕೂಡ 2 ಕೈಗಳನ್ನ ಬಹು ವೇಗವಾಗಿ ಬದಲಾಯಿಸುವಂತ ಒಂದು ಅಭ್ಯಾಸ ಕೂಡ ಮಾಡಿದ್ದ ಅರ್ಜುನ. ಒಂದು ಕ್ಷಣ ನಾವೆಲ್ಲರೂ ಆ ರಥವನ್ನ ನಾವು ನಮ್ಮ ಮನಸ್ಸಲ್ಲಿ ಚಿತ್ರೀಕರಣ ಮಾಡ್ಕೊಳ್ಳೋಣ. ರಥದಲ್ಲಿ ಕೃಷ್ಣ ಕೆರಡೆ ಕೂತಿದ್ದಾರೆ, ಅರ್ಜುನ ಮೇಲೆ ನಿಂತು ಯುದ್ಧ ಮಾಡ್ತಾ ಇದ್ದಾರೆ. ಅರ್ಜುನ ಎಲ್ಲಾ ಶಸ್ತ್ರಗಳು ಅಸ್ತ್ರಗಳು ಎಲ್ಲ ಹಾಕೊಂಡು, ಎಲ್ಲಾ ಕವಚ ಎಲ್ಲ ಹಾಕೊಂಡು ಬಂದಿರುವಂತಹದ್ದು. ಕಾಲಿಗೆ ಪಾದರಕ್ಷೆ ಶೂಸ್ ಕೂಡ ಹಾಕೊಂಡ್ ಬಂದಿರೋದು. ಆ ಶೂಸ್ ಕೂಡ ಎಷ್ಟೋ ಆಯುಧಗಳು ಇದೆ. ಇಲ್ಲಿ ಇನ್ನೊಂದು ವಿಷಯ ನಾವು ಬಹು ಸೂಕ್ಷ್ಮವಾಗಿ ಗಮನಿಸಬೇಕಾಗಿರೋದು ಅಂತ ಅಂದ್ರೆ, ಅರ್ಜುನ ತನ್ನ ಗಮನವನ್ನ ಯುದ್ಧದಲ್ಲೇ ಇರಬೇಕಾಗಿದೆ. ತನ್ನ ಏಕಾಗ್ರತೆ ಪೂರ್ತಿ ಸಂಪೂರ್ಣವಾಗಿ ಯುದ್ಧ ಮಾಡೋದ್ರಲ್ಲೇ ಇಟ್ಕೋಬೇಕಾಗಿರೋದು. ಅದೇ ರೀತಿಯಾಗಿ ಕೃಷ್ಣ ತನ್ನ
ಗಮನವನ್ನ ಪೂರ್ತಿ ರಥ ಚಲಾವಣೆ ಮಾಡೋದ್ರಲ್ಲಿ ಇರಬೇಕಾಗಿರುವಂತಹದ್ದು. ಕೃಷ್ಣ ಅರ್ಜುನ ಕೆಳಗಡೆ ನೋಡಿ ಎಡಗಡೆ ಅಥವಾ ಬಲಗಡೆ ಹೋಗುವಂತ ಹೇಳಂಗಿಲ್ಲ. ಕೃಷ್ಣ ಹಿಂತಿರುಗಿಸಿ ಕೇಳೋ ಪ್ರಶ್ನೆ ಇಲ್ಲ. ಒಬ್ಬರು ಸಾರಥಿ ಹಿಂದೆ ತಿರುಗಿ ನೋಡಿದ್ರೆ ಆಗೋದು ಅನಾಹುತಾನೇನೆ. ಹಿಂಗಿರ್ಬೇಕಾದ್ರೆ ಅರ್ಜುನ ತಾನು ಹೇಗಪ್ಪ ದಿಕ್ಕುಗಳನ್ನ ಬದಲಾಯಿಸಕ್ ಹೇಳ್ತಾ ಇದ್ದ ಅಂದ್ರೆ, ರಥವನ್ನ ಎಡಗಡೆ ಹೋಗ್ಬೇಕು ಅಂತ ಅಂದ್ರೆ ತನ್ನ ಎಡಗಾಲಿಂದ ಕೃಷ್ಣನ ಬೆನ್ನನ್ನ ತಿವಿತಾ ಇದ್ದಿದ್ದು. ಅವಾಗ ಕೃಷ್ಣ ರಥವನ್ನ ಎಡಗಡೆಗೆ ತಗೊಂಡು ಹೋಗ್ತಾ ಇದ್ರು. ಬಲಗಡೆಗೆ ಹೋಗ್ಬೇಕು ಅಂದ್ರೆ ತನ್ನ ಬಲಗಾಲಿಂದ ತಿವಿತಾ ಇದ್ದು ಕೃಷ್ಣನ ಬೆನ್ನನ್ನ ಬಲಗಡೆ ಭಾಗದಲ್ಲಿ ತಿವಿತಾ ಇದ್ದಿದ್ದು. ರಥವನ್ನು ನಿಲ್ಲಿಸ್ಬೇಕಾದ್ರೆ ಮಧ್ಯದಲ್ಲಿ ಒಂದ್ಸರಿ ಅಮುಕಿ ಹಿಡಿತಾ ಇದ್ದಿದ್ದು. ಹೀಗಾಗಿ ಅರ್ಜುನ ರಥವನ್ನ ಹೇಗೆ ಯಾವ ರೀತಿಯಾಗಿ ಹೋಗ್ಬೇಕು ಅಂತ ಹೇಳಿ ನಿರ್ದೇಶನ ಮಾಡ್ತಾ ಇದ್ದು. ಈ ರೀತಿಯಾದ ಒಂದು ಚಲಾವಣೆನ ನೋಡ್ತಾ ಇದ್ದು ಸಂಜಯನಿಗೆ ಬಹು ಆಶ್ಚರ್ಯವಾಗೋಗುತ್ತೆ. ಎಷ್ಟು ಆಶ್ಚರ್ಯ ಅಂದ್ರೆ ಆಶ್ಚರ್ಯಚಕಿತನಾಗಿ ಹೋಗ್ತಾನೆ. ಅರ್ಜುನ ಹೇಳಿದ ರೀತಿಯಲ್ಲೆಲ್ಲ ಕೃಷ್ಣ ರಥ ಚಲಾಯಿಸ್ತಾ ಇದ್ದಾನಲ್ಲ. ಈ ರೀತಿಯಾದ ಸೌಲಭ್ಯವನ್ನು ಸಂಜಯ ನೋಡಿ ಆಶ್ಚರ್ಯಚಕಿತವಾಗ್ತಾನೆ. ಸರ್ವೇಶ್ವರನಾದ ಕೃಷ್ಣ ಭಗವಂತ ತನ್ನ ಭಕ್ತರಿಗೋಸ್ಕರವಾಗಿ ಏನು ಬೇಕಾದ್ರೂ ಮಾಡುತ್ತಾನೆ ಅನ್ನೋದನ್ನ ತೋರಿಸ್ಕೊಟ್ಟಿರುವಂತದ್ದು. ಇಲ್ಲಿ ನಮ್ಮ ಶ್ರೀ APN ಸ್ವಾಮಿಯವರು ಹೇಳಿದ್ದು ನಾತೋಚಿತ ನಂತೃಷು ಪಾರತಂತ್ರಿಯಂ ಅಂತ ಸ್ವಾಮಿ ವೇದಾಂತ ದೇಶಕರು ಹೇಳಿದ್ದು. ಆಹಾ ಎನ್ನ ಪ್ರಭು ನಾತೋಚಿತಂ ನಂತೃಷು ಪಾರತಂತ್ರಿಯಂ. ನಾತೋಚಿತ ನಂತೃಷು ಪಾರತಂತ್ರಿಯಂ. ರಂಗನಾಥನ್ ನಾತೋಚಿತಂ ನಾತೋಚಿತಂ ನಂತೃಷು ಪಾರತಂತ್ರಿಯಂ. ஒரு தம் போடுவாங்க. ನಾತೋಚಿತಂ ನಂತೃಷು ಪಾರತಂತ್ರಿಯಂ ಅಂತ ಸ್ವಾಮಿ ವೇದಾಂತೇಶ್ವರ ಹೇಳ್ತಾರೆ. ಆಹಾ ಎನ್ನ ಪ್ರಭು ತನ್ನ ಭಕ್ತರ ಎಡತಲೆ ಕಾಂಬಿಕ್ಕಿರ ಪಾರತಂತ್ರಿಯಂ ಎತ್ತಗ ಎದಣಿ ಪಾತಾಯ. ಪಾರತಂತ್ರಿಯಂ ಅಂದ್ರೆ ಡಿಪೆಂಡೆನ್ಸಿ, ಒಬ್ಬರನ್ನ ಅವಲಂಬಿಸಿಕೊಂಡು ಇರೋದು. ಇಲ್ಲಿ ಕೃಷ್ಣ ರಥ ಚಲಾಯಿಸಕ್ಕೆ ಅರ್ಜುನನ್ನ ಅವಲಂಬಿಸಿ ಚಲಾಯಿಸುತ್ತಾರೆ. ನೀನು ಕೃಷ್ಣ ಇದನ್ನ ಸುಲಭವಾಗಿ ಹೇಳ್ಬೋದಾಗಿತ್ತು. ನೀನ್ ಯಾರು, ನನಗೆ ಹೇಳಕ್ಕೆ ನೀನ್ ಯಾರು? ಇಷ್ಟ ಬಂದಾಗ ನಾನು ರಥವನ್ನು ಚಲಾಯಿಸ್ತೀನಿ. ನಿಂಗೆ ಇಷ್ಟ ಇದ್ರೆ ನಿಂತು ಯುದ್ಧ ಮಾಡು, ಇಲ್ಲ ಅಂದ್ರೆ ಹೋಗ್ತಾ ಇರು. ಈ ವಾಕ್ಯವನ್ನ ಕೃಷ್ಣ ಸುಲಭವಾಗಿ ಹೇಳ್ಬೋದಾಯಿತು. ಆದ್ರೆ ಕೃಷ್ಣ ಇದು ಹೇಳಲೇ ಇಲ್ಲ, ಯಾವುದೇ ಕಾರಣಕ್ಕೂ ಹೇಳಲಿಲ್ಲ. ಸಂಜಯ ಧೃತರಾಷ್ಟ್ರನಿಗೆ ಹೇಳುತ್ತಾ, ನಂಗೆ ಆಶ್ಚರ್ಯದ ಮೇಲೆ ಆಶ್ಚರ್ಯ. ಹೌದು, ನನಗೆ ಗೊತ್ತಿದೆ ಕೃಷ್ಣ ಅರ್ಜುನ ಇಬ್ರೂ ಒಬ್ರಿಗೊಬ್ರಿಗೆ ತುಂಬಾ ಅಚ್ಚುಮೆಚ್ಚು. ಆದ್ರೆ ಇದನ್ನ ನೀವು ನಿಮ್ಮ ಕಣ್ಣಲ್ಲೇ ನೋಡಿದ್ರೆ ನಿಮ್ಗೆ ಕೃಷ್ಣ ಅರ್ಜುನನ್ನ ನಿರ್ದೇಶನ ಹೇಗೆ ಮಾಡಿದ್ದು, ಕೃಷ್ಣ ಅದಕ್ಕೆ ಹೇಗೆ ಸ್ಪಂದಿಸಿದ್ದು ಅನ್ನೋದು ಗೊತ್ತಾಗುತ್ತೆ. ಇಲ್ಲಿ ಶ್ರೀ APN ಸ್ವಾಮಿಯವರು ಹೇಳಿದ್ದು, ಕೃಷ್ಣ அவனுடைய சௌலபியத்தை அவன சாரஸ்யம் பண்ணினாலே பார்த்தும் கிருஷ்ணா எவ்வளோ பெரியவன் அன்னி உலகமே உணர்ந்து கொண்டது அன்னி சஞ்சயன் ಧೃತರಾಷ್ಟ್ರನಿಗೆ சொல்றான். ಇಷ್ಟು ಸೌಲಭ್ಯತೆ ಇದ್ದ ಕೃಷ್ಣ ಸಾರಸ್ಯವನ್ನು ಮಾಡಿದ್ರಿಂದ ಕೃಷ್ಣ ಎಷ್ಟು ಶ್ರೇಷ್ಠನೆಂದು ಮತ್ತು ಎಷ್ಟು ಮಹಾನೆಂದು ಇಡೀ ಪ್ರಪಂಚಕ್ಕೆ ತಿಳಿದು ಬಂದು ಅಂತ ಸಂಜಯ ಇದನ್ನ ಧೃತರಾಷ್ಟ್ರನಿಗೆ ಹೇಳ್ತಾನೆ. ಗುಡಾಕೇಶನ್ ಅಂದ್ರೆ ಸೋಂಬಳೆಯ ವೆಲ್ರವನ್, ತೂಕತ್ತೆ ವೆಲ್ರವನ್.
ಇಲ್ಲಿ ಸ್ವಾಮಿಯವ್ರು ಹೇಳ್ತಾರೆ, ನಾವು ಯಾವುದೇ ಒಂದು ಕೆಲಸ ಮಾಡ್ಬೇಕಾದ್ರೂ ಸಂಪೂರ್ಣ ಆಸಕ್ತಿ ಮತ್ತೆ ಶ್ರದ್ಧೆಯಿಂದ ಮಾಡಬೇಕು. ಸಂಪೂರ್ಣ ಆಸಕ್ತಿಯಿಂದ ಶ್ರದ್ಧೆಯಿಂದ ಮಾಡಿ ಎಷ್ಟೋ ಕೆಲಸಗಳೇ ಕೆಲವೊಮ್ಮೆ ಸೋಲಲ್ಲಿ ಮುಗಿಯುತ್ತೆ, ಸರಿಯಾಗಿ ಮುಗ್ಸಕ್ಕಾಗಲ್ಲ ಕೆಲವೊಮ್ಮೆ. ಅದರಲ್ಲಿ ನಾವು ಸಂಪೂರ್ಣ ಆಸಕ್ತಿ ಇಡದಲೆ ಹೇಗೆ ಒಂದು ಕೆಲಸ ಮಾಡಕ್ ಸಾಧ್ಯ? ಗುಡಾಕೇಶನ್ಗೆ ಎರಡು ಅರ್ಥ ಇದೆ. ಮೊದಲನೇದಾಗಿ ಅರ್ಜುನನ್ಗೆ ಅಳಗಾನ ಕುಳಲೈ ಉಡೆಯವನ್, ಅಂದ್ರೆ ಗುಂಗುರಾಗಿ ಒಳ್ಳೆ ಕೂದ್ಲು ಇರೋಂತಹದ್ದು. ಎರಡನೇದಾಗಿ ಸೋಮಾರಿತನ ಇಲ್ದಲೇ ಇರೋದು. ಇಲ್ಲಿ ಆಸಕ್ತಿ ಇಲ್ದಲೇನ ಅರ್ಜುನ ಯುದ್ಧ ಭೂಮಿಗೆ ಬಂದ. ಆಸಕ್ತಿ ಇಲ್ದಲೇನ ದೇವದತ್ತ ಎಂಬ ತನ್ನ ಶಂಖವನ್ನ ಓದಿದ್ದ. ಆಸಕ್ತಿ ಇಲ್ದಲೇನ ಅರ್ಜುನ ಕೃಷ್ಣನಿಗೆ ರಥವನ್ನ ಯುದ್ಧ ಭೂಮಿಯ ಎರಡು ಸೈನ್ಯದ ಮಧ್ಯೆ ತಗೊಂಡು ಹೋಗುವಂತ ಹೇಳಿದ್ದು ಇಲ್ವಲ್ಲ. ಅರ್ಜುನನ್ಗೆ ಯುದ್ಧ ಮಾಡಬೇಕು ಅನ್ನೋ ಆಸಕ್ತಿ ಸಂಪೂರ್ಣವಾಗಿತ್ತು ಇಲ್ಲಿವರೆಗೂ. ಆದ್ರೆ ಇದನ್ನೆಲ್ಲ ಯುದ್ಧ ಭೂಮಿಯನ್ನೇ ಬಿಟ್ಟು ಹೋಗ್ಬೇಕು ಅನ್ನೋ ಒಂದು ನಿರ್ಧಾರಕ್ಕೆ ಬರುವಂತ ಸಂದರ್ಭ ಆಗುತ್ತೆ. ಇನ್ನೊಂದು ವಿಷಯ ನಾವಿಲ್ಲಿಗೆಲ್ಲ ಗಮನಿಸ್ಬೇಕಾಗಿರೋದು, ನಮ್ಮ ಶ್ರೀ APN ಸ್ವಾಮಿ ಅವರು ಹೇಳಿರೋದು, ನಮ್ಮ ಗೆಲುವು ಇನ್ನೊಬ್ಬರ ಪ್ರಶಂಸೆಯ ಮೇಲೆ ಆಧಾರಿತವಾಗಿರಬಾರದು. ಇನ್ನೊಬ್ಬರ ಪ್ರಶಂಸೆಯ ಮೇಲೆ ನಮ್ಮ ಗೆಲುವು ಅಂತ ನಾವು ಆಧರಿಸಬಾರ್ದು. ನಾವು ಒಂದು ಕೆಲಸವನ್ನ ಚೆನ್ನಾಗಿ ಮಾಡಿದೀವಿ ಅಂತ ಅಂದ್ರೆ ಅದೇ ನಮಗೆ ಗೆಲುವು. ಸೋಂಪಳೆ ವೆಲ್ರಮನ್ ಅನ್ನೋ ಸಂಬಂಧಕ್ಕೆ ಇಲ್ಲಿ ಆಂಜನೇಯ ಸೀತಾದೇವಿನ ಹುಡುಕಕ್ಕೆ ಅಂತ ಲಂಕೆಗೆ ಹೋಗಿರ್ತಾರೆ. ಎಲ್ಲಾ ಜಾಗವನ್ನು ಹುಡುಕಿರ್ತಾರೆ. ಅಲ್ಲಿ ರಾವಣನ ಸಭೆ, ಮತ್ತೆ ಅಡಿಗೆ ಮನೆ, ಮತ್ತೆ ಅಂತಃಪುರಗಳು ಎಲ್ಲಾ ಕಡೆನೂ ಹುಡುಕಿರ್ತಾರೆ. ಕುಂಭಕರ್ಣನ ಮನೆ ಹುಡುಕಿರ್ತಾರೆ, ಮತ್ತೆ ವಿಭೀಷಣನ್ ಮನೆ ಹುಡುಕ್ತಾರೆ. ಎಲ್ಲ ಹುಡುಕಿದ್ರು ತಾಯಿ ಸೀತಾಮಾತೆ ಸಿಕ್ಕಿರೋಲ್ಲ. ಅವಾಗ ಹೋಗ್ಬಿಟ್ಟಿರ್ತಾರೆ. ಹೋದವರು ಸುಮ್ಮನೆ ಕೂತಿರ್ತಾರೆ. ಆಮೇಲೆ ಒಂದು 2 ನಿಮಿಷ ಆದ್ಮೇಲೆ ಅನಿರ್ವೇದ ಶಿವಮೂಲಂ, ನಿರ್ವೇದನಾಗಬಾರ್ದು ನಾನು ಅಂತ ಹೇಳಿ ಯೋಚನೆ ಮಾಡಿ ತನಗೆ ತಾನೇ ಉತ್ಸಾಹ ತಗೊಂಡು ಮತ್ತೆ ಮನ್ಸಲ್ಲಿ ಎಲ್ಲ ಲೆಕ್ಕ ಹಾಕ್ತಾರೆ. ಎಲ್ಲೆಲ್ಲಿ ಹುಡುಕ್ತೆ, ಇಲ್ಲೆಲ್ಲ ಹುಡುಕ್ತೆ ಅಂತ ಮನ್ಸಲ್ಲಿ ಲೆಕ್ಕ ಹಾಕಿ ಕಡೆಗೆ ಓಹೋ ನಾನು ಅಶೋಕವನವನ್ನ ಬಿಟ್ಬಿಟ್ಟಿದ್ದೀನಿ, ಅಶೋಕವನಕ್ಕೆ ಹೋಗ್ಬೇಕು ಅಂತ ಹೇಳಿ ತನಗೆ ತಾನೇ ಉತ್ಸಾಹ ಮಾಡ್ಕೊಳ್ತಾರೆ. ಇದೇ ರೀತಿ ನಾವು ಕೆಲವೊಂದಷ್ಟು ಕೆಲಸಗಳು ನಾವು ಸೋಲು ಅನುಭವಿಸಿದಾಗ ನಾವು ಆಂಜನೇಯನ ಪ್ರೇರೇಪಣೆ ತಗೊಂಡು ಉತ್ಸಾಹಿಸ್ಕೋಬೇಕು ನಾವು. ಋಷಿಕೇಶನ್ ಅನ್ನೋ ಶಬ್ದಕ್ಕೆ ಎಷ್ಟೋ ಅರ್ಥಗಳಿದೆ. ಆದ್ರೆ ಇಲ್ಲಿ ಋಷಿಕೇಶನ್ ಯಾರು ನಮ್ಮ ಇಂದ್ರಿಯಗಳನ್ನ ನಿರ್ದೇಶನ ಕೊಡುತ್ತಾನೋ, ಯಾರು ನಮ್ಮ ಇಂದ್ರಿಯಗಳನ್ನ ನಿಯಂತ್ರಿಸ್ತಾನೋ, 2 ವಾಕ್ಯ ನಾನು ಇಂಗ್ಲಿಷಲ್ಲಿ ಹೇಳ್ತೀನಿ. Who gives directions to our indriyas and also who controls our indriyas, he is Hrishikesha in the above said context. ನಾವು ಇವಾಗ ಒಂದು ಒಳ್ಳೆ ಕೆಲಸ ಮಾಡಲು ಅಥವಾ ಮಾಡದಲೇ ಇರಲು ಏನ್ ಕಾರಣ ಅಂದ್ರೆ ನಮ್ಮ ಒಳಗೆ ಅಂತಃಪ್ರವಿಷ್ಟ ಶಾಸ್ತ್ರ ಎಂಬುವ
ಅಂತ ಹೆಸರು ಇರುವ ಅಂತ ಆ ಶಾಸ್ತ ಅನ್ನೋ ಶಬ್ದದಲ್ಲೇ ಪ್ರೇರಣೆಯಾಗಿ ಇರುವಂತ ಪರಮಾತ್ಮನೇ ನಮ್ಗೆ ಪ್ರೇರಣೆ ಮಾಡುತ್ತಾರೆ. ಯಾರು ಒಬ್ಬ ಎಲ್ಲಾರನ್ನೂ ನಿರ್ದೇಶಿಸುತ್ತಾನೋ, ಯಾರೊಬ್ಬ ಎಲ್ಲಾರನ್ನೂ ತನ್ನ ವಶದಲ್ಲೇ ಇಟ್ಟುಕೊಂಡಿರುತ್ತಾನೋ, ಯಾರೊಬ್ಬ ಎಲ್ಲಾರನ್ನೂ ನಿಯಂತ್ರಿಸುವವನೋ ಅವನು ಋಷಿಕೇಶ. ಅವನು ಗುಡಾಕೇಶ ಅಂದ್ರೆ ಅರ್ಜುನನು ಹೇಳಿದ್ದು ನಿರ್ದೇಶನದಂತೆ ನಡೆಸಿ ತೋರಿಸಿದ್ದು ಕೃಷ್ಣ. ಋಷಿಕೇಶ ಸಂಜಯ, ಏನಪ್ಪಾ ಇದು, ಯಾರಿಗೆ ನಿರ್ದೇಶನ ಕೊಡ್ತಾ ಇರೋದು? ಭಗವಂತ ಋಷಿಕೇಶನೇ ಈ ತರ ನಿರ್ದೇಶನ ತಗೊಳ್ತಾ ಇದ್ದಾನಲ್ಲ ಅಂತ ಹೇಳಿ ಆಶ್ಚರ್ಯ ಪಡ್ತಾನೆ. ಭೀಷ್ಮದ್ರೋಣ ಪ್ರಮುಖತಃ ಸರ್ವೇಷಾಂ ಚ ಮಹೀಕ್ಷಿತಾಂ ಉವಾಚ ಪಾರ್ಥ ಪಶ್ಯೈತಾನ್ ಸಮವೇತಾನ್ ಕುರುನಿತಿ. ಈ ಎರಡು ಸೈನ್ಯದಲ್ಲಿ ಮಧ್ಯದಲ್ಲಿ ಬಂದ ಮೇಲೆ ಕೃಷ್ಣ ಇಲ್ಲಿ ನೋಡಿ, ಇಲ್ಲಿ ಭೀಷ್ಮಾಚಾರ್ಯ ಇದ್ದಾರೆ, ದ್ರೋಣಾಚಾರ್ಯ ಇದ್ದಾರೆ, ಮತ್ತೆ ಅಲ್ಲಿ ದುರ್ಯೋಧನ ಇದ್ದಾನೆ, ಅಲ್ಲಿ ದುಶ್ಯಾಸನ ಇದ್ದಾನೆ ಅಂತ ಹೇಳಿ ತೋರಿಸಿದ್ದು ಇಲ್ಲಿ ಪರೀಕ್ಷಿತರು. ಆಮೇಲೆ ಇದು ಒಬ್ಬ ಶ್ರೀಮದ್ ಭಾಗವತದಲ್ಲಿ ಕೇಳ್ತಾಳೆ, ದುರತ್ಯಯಂ ಸೈನ್ಯ ಸಾಗರಂ ಅಂತ ಪರೀಕ್ಷಿತ್ತು ಶ್ರೀಮದ್ ಭಾಗವತದಲ್ಲಿ 10ನೇ ಸ್ಕಂದದಲ್ಲಿ ಕೇಳುವಂತ ಪ್ರಶ್ನೆ ಇದು. ದುರತ್ಯಯಂ ಕೌರವ ಸೈನ್ಯ ಸಾಗರಂ. ದುರತ್ಯಯಂ ಕೌರವ ಸೈನ್ಯ ಸಾಗರಂ. 4 ನಿಮಿಷ. ಇಷ್ಟು ದೊಡ್ಡ ಸಾಗರದಕ್ಕೆ ಇರುವ ಸೈನ್ಯ, ಇಂಥ ದೊಡ್ಡ ದೊಡ್ಡ ಮೊಸಳೆಗಳು ತುಂಬಿರುವ ಸೈನ್ಯವನ್ನ ಹೇಗೆ ನಮ್ಮ ಪೂರ್ವಜರು ದಾಟಿದ್ರು ಶುಕಬ್ರಹ್ಮರೇ ಅಂತ ಹೇಳಿ ಪರೀಕ್ಷಿತ ಮಹಾರಾಜ್ ಕೇಳ್ತಾರೆ. ಇದನ್ನ ದಾಟಿಸಕ್ಕೆ ಭಗವಂತ ಕೃಷ್ಣ ಪರಮಾತ್ಮನೇ ಎಲ್ಲಾನು ಕಾರಣ ಅಂತ ಹೇಳ್ತಾರೆ. ಆ ಕೃಷ್ಣನ್ ಬಗ್ಗೆ ಹೇಳಿ ಅಂತ ವಿಶೇಷವಾಗಿ ಪರೀಕ್ಷಿತ್ತು ಶುಕಬ್ರಹ್ಮರು ಕೇಳ್ತಾರೆ. ಕೃಷ್ಣ ಈ ತರ ಎಲ್ಲ ತೋರಿಸಿದಾಗ ಕೃಷ್ಣನೇ ತನ್ನ ಕಣ್ಣಿಂದಾನೇನೆ ಎಲ್ಲರ ಜೀವಗಳನ್ನ ಅಪಹರಿಸಿದ್ದು. ಇದನ್ನ ಭೀಷ್ಮಾಚಾರ್ಯರು ಕಡೆಗೆ ಪರಸೈನಿಕಾಯ ರಕ್ಷಣಾ ಕೃತವತಿ ಪಾರ್ಥ ಸಖಿ ರಥೇ ಮಮ ಅಂತ ಹೇಳ್ತಾರೆ. ಇದ್ರ ಜೊತೆಗೆ பரசைனிகாயுகோ அக்ஷணா கிருதவதி பார்த்த சகே. வரலைன்னா அந்த கொட்டேஷன் எடுக்காதீங்கோ, தப்பு கிடையாது. கொட்டேஷன் எடுக்கிறது முக்கியம் இல்ல, ஆனா கொட்டேஷனை எடுத்தா அதை நம்மளால சொல்ல முடியுமான்னு பாக்குறதுதான் முக்கியம். சரியா? எங்க ஊர் சிஎம் வெஸ்ட் பெங்கால்ல போய் பேசுற மாதிரி இருக்கு. அதனால இது பரசைனிகாயு அக்ஷணா கிருதவதி பார்த்த சகேன்னு சொல்லணும். சரி, ஆட்டம் புரிஞ்சுட்டா? அவ்வளவுதான். ஸ்ரீமதி அனந்த பத்மநாபாரிய மகாதேசிகாய நம. அனந்த பத்மநாப விஷயங்களை கிரகிச்சிருக்கார், அது ரொம்ப நல்லா தெரிகிறது. நிறைய நோட்ஸ் எழுதி வச்சிருக்காரு தெரிகிறது. சொல்லச்சே நிறைய குறிப்புகளை எழுதி வச்சிருக்கார், அது ரொம்ப நல்ல விஷயம். அது பாராட்டத்தக்கதான சமாச்சாரம். சொல்லச்சே வெறும் அப்படி காதல வாங்கிட்டு ஆஹா ஓஹோன்றதாக இல்லாம, இல்ல அந்த லேப்டாப்ல டைப் வச்சு வச்சுக்காம நல்லா ஒரு பேப்பர் பேனா வச்சு குறிப்புகளை எழுதியிருக்காரு தெரியாது. ஏன்னா அந்த குறிப்புகளை எழுதினா மட்டும்தான் மறுபடியும் அதை எடுத்து கொண்டு வர முடியும். அதுக்கு உண்டான பிரயத்தனங்களை பண்ணிருக்காரு அவர். இன்னும் கொஞ்சம் ஆழமா பிரயத்தனம் பண்ணணும். ஸ்லோகங்களுக்கு பாஷ்ய பங்கி சொல்லணும். தட் இஸ் வெரி வெரி இம்பார்ட்டன்ட். இதுவரையிலும் டாப் மோஸ்ட் நம்ம நிர்மலா மாமி தான் அழகா எல்லாத்துக்கும் பாஷ்ய பங்கியோட சொல்லியிருக்கா. அது பாஷ்ய பங்கி இருந்தாதான் அது அழகு.